ಇವತ್ತು ಗಾಡಿ ರೆಡಿ ಮಾಡೋರು ನನ್ನೇ ಅನ್ಸ್ಬಿಟ್ರು. ರೋಡಲ್ಲಿ ಹೋಗ್ಬೇಕಾದ್ರೆ ಯಾವ್ದೋ ಪಕ್ಕದ ದೇಶದ ಕಾರ್ ನಮ್ಮ ದೇಶಕ್ಕೆ ತಪ್ಪಿಸ್ಕೊ ಬಂದ್ಬಿಡೈತೆ ಮಿಸ್ ಆಗಿ. ಪುನಃ ಅಲ್ಲಿಂದ ಬಂದಿದೆ ಸ್ಟೇಷನ್ಗೆ. ಏನಕ್ಕೆ ಒಂದು ಸೈನ್ ಬೇಕಿತ್ತು, ಹಂಗಾಗಿ ಅಲ್ಲಿಂದ ಬಂದಿದೆ ಆಟೋದು ಸ್ಟಾರ್ಟರ್ ರೆಡಿ ಮಾಡ್ಸಕ್ಕೆ. ಏನಕ್ಕೆ ಸ್ಟಾರ್ಟ್ರು ರಿಪೇರಿ ಆಗ್ಬಿಟ್ಟಿತ್ತು, ಸ್ಟಾರ್ಟ್ ಐತಿಲ್ಲ ಗಾಡಿ ಕರೆಕ್ಟಾಗಿ, ಹಂಗಾಗಿ ಸ್ಟಾರ್ಟರ್ ರೆಡಿ ಮಾಡ್ಸಕ್ಕೆ ಬಂದಿದೆ. ಆದ್ರೆ ಇವಣ್ಣ ಬೇಗ ರೆಡಿನೇ ಮಾಡ್ತಾಯಿಲ್ಲ. ಆಮೇಲೆ ಹೋಗಿದ್ದೆ ವೆಲ್ಡಿಂಗ್ ಶಾಪ್ ಕಡೆಗೆ. ಏನಕ್ಕೆ ಗಾಡಿದು ವೆಲ್ಡಿಂಗ್ ಬಿಟ್ಟಾಗಿತ್ತು, ಅಂದ್ರೆ ಸ್ವಲ್ಪ ಕೆಲಸ ಇತ್ತು ವೆಲ್ಡಿಂಗ್ದು, ಹಂಗಾಗಿ ಹೋದ್ವಿ. ಆದ್ರೆ ಈ ವಣ್ಣನು ಬರಂಗಿಲ್ಲ ಗುರು, ಆಟ ಆಡಿಸ್ತಿದ್ರು. ನಾನು ಇಷ್ಟು ದಿನ ಎಲ್ಲಾರನ್ನೂ ಅಯ್ಯೋ ಅನ್ನಿಸ್ತಿದ್ದಾರೆ, ಇವತ್ತು ಎಲ್ಲ ಸರ್ಕೊಂಡು ನನ್ನೇ ಅಯ್ಯೋ ಅನ್ನಿಸ್ತಿದ್ರು. ಆಮೇಲೆ ಈ ಅಣ್ಣ ಬಂದು ಹೆಂಗೋ ಕೆಲಸ ಸ್ಟಾರ್ಟ್ ಮಾಡ್ದ ಗುರು. ಆಮೇಲೆ ಹೋಗಿದ್ದೆ ಗಾಡಿ ಸ್ಟಿಕರಿಂಗ್ ಮಾಡ್ಸಕ್ಕೆ. ಗಾಡಿ ರೆಡಿ ಮಾಡ್ಸಂಗಿಂದ ಸ್ಟಿಕರಿಂಗೇ ಮಾಡಿಸಿತ್ತಿಲ್ಲ, ಹಂಗಾಗಿ ಸ್ಟಿಕರಿಂಗ್ ಮಾಡ್ಸಕ್ಕೆ ಹೋಗಿದ್ವಿ. ಆಮೇಲೆ ನಮ್ಮ ಅಣ್ಣನ ಸಂಘದ ಅಧ್ಯಕ್ಷರು ಇಲ್ಲಿ ಇದ್ರು. ಅವ್ರು ಮಾತಾಡ್ಸಂದ್ರೆ ಮಾತಾಡ್ಸ್ತಾನೆ ಇತ್ತಿಲ್ಲ. ಹಂಗೆ ಹಿಂಗಿದೆ ಡೋರ್ ಮೇಲೆ ನಮ್ಮ ಚಾನೆಲ್ ಹೆಸರು ಕೂಡ ಬರ್ಸ್ದೆ. ನಿಮ್ಮನ್ನ ತಡೆದಿರುವವರು ಯಾರು? ಸ್ಟಿಕರಿಂಗ್ ಮುಗ್ದಿದೆ 7:30 ಆಗೋಯ್ತು. 7:30 ಗಾಡಿ ತಂದು ಲೈನ್ಗೆ ಹಾಕಿದ್ವಿ ಲೋಡ್ ಮಾಡಕ್ಕೆ ಅಂತ. ಬಡ್ಡಿ ಮಗಂದು ಫ್ರೀ ಬಸ್ ಮಾಡ್ಬಿಟ್ಟು ಜನಗಳೇ ಎತ್ತಂಗಿಲ್ಲ, ಬಾಯಿ ಬಡ್ಕೊಂಡ್ ಸಾಕಾಗೋಯ್ತು. ಆಮೇಲೆ ಗಾಡಿ ಹೆಂಗೋ ತಕ್ಕ ಮಟ್ಟಿಗೆ ಲೋಡ್ ಆಯ್ತು. ನಮ್ಮ ಕೀರ್ತಿ ಬ್ರೋ ಗಾಡಿ ಓಡಿಸ್ತಾ ಇರೋ, ನಾನು ಹಿಂದೆ ಕೂತ್ಕೊಂಡು ನೋಡ್ತಾ ಇದ್ದೆ. ಹಂಗೆ ನಮ್ಮ ಕೀರ್ತಿ ಬ್ರೋ ನಮ್ಮ ಮನೆ ಬಿಟ್ಟು ನಾನು ಊಟಕೀಟ ಮಾಡ್ಕೊಂಡು ಹೊರಟಿದ್ದೆ ರೆಸಾರ್ಟ್ ಕಡೆಗೆ. ಯಾಕಂದ್ರೆ ಗಾಡಿಗೆ ಟೈಮ್ ಆಗಿತ್ತು, ಗಾಡಿ ಬಿಡಬೇಕಿತ್ತು. ಇವತ್ತು ವಿಡಿಯೋ ಇಷ್ಟ ಇಷ್ಟ ಲೈಕ್ ಮಾಡ್ಕೊಂಡು ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ.